ಸರ್ ಲಕ್ಷ್ಮಣ್ ಅವರು ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಮಾತನಾಡಿದ್ದಾರೆ. ಈ ಮೈಸೂರಿನಲ್ಲಿರುವಂತಹ ಕಾಂಗ್ರೆಸ್ಸಿನ ಮುಟ್ಟಾಳ ವಕ್ತಾರ, ಈ ಹಿಂದೆ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿದ್ದಂತ ಪುಷ್ಪಾ ಅಮರನಾಥ್, ಇಲ್ಲೇ ಮೈಸೂರಿನಲ್ಲಿ ಒಬ್ಬ ಪುಸ್ತಕ ಬರೀತೀನಿ ಅಂತ ಹೇಳಿ ನನ್ನ ವಿರುದ್ಧ ಅಪಪ್ರಚಾರ ಮಾಡಿದಾನೆ ಅವನು, ಹಾಗೆ ಆ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಕೂಗು ಮಾರಿದಾನೆ ಅವನು. ಈ 4 ಜನರ ವಿರುದ್ಧನೂ ಕೂಡ ಕೋರ್ಟಿಗೆ ಹೋಗಿ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ 2023ರಿಂದಲೂ ಕೂಡ ಪ್ರಕರಣ ನಡೀತಾ ಇದೆ. ನನ್ನ ವಿರುದ್ಧ ಮೈಸೂರಿನಲ್ಲಿರುವಂತಹ ಕಾಂಗ್ರೆಸ್ನ ಮುಟ್ಟಾಳ ವಕ್ತಾರ ನನ್ನ ಬಗ್ಗೆ ಮಾತಾಡಂಗಿಲ್ಲ ಅಂತ ಹೈಕೋರ್ಟ್ ಡೈರೆಕ್ಷನ್ ಇದೆ. ಸೋಮವಾರ ಕಂಟೆಂಪ್ಟ್ ಆಫ್ ಕೋರ್ಟಿಗೆ ನಾನು ಮೂವ್ ಮಾಡ್ತಾ ಇದ್ದೀನಿ. ಹೈಕೋರ್ಟ್ ಯಾಕೆಂತ ನನ್ನ ಬಗ್ಗೆ ಮಾತಾಡಬಾರದು, ಏನು ಸ್ಲ್ಯಾಂಡರಸ್ ಆಗಿ ಮಾತಾಡಬಾರದು ಅಂತ ಹೇಳಿ ಡೈರೆಕ್ಷನ್ ಕೊಡುತ್ತೆ. ಹೈಕೋರ್ಟ್ ಅಲ್ಲಿ ಎಲ್ಲದನ್ನು ಪರಿಶೀಲನೆ ಮಾಡೇ ಕೊಡ್ಬೇಕು ತಾನೆ. ಕೋರ್ಟ್ ಅಲ್ಲಿ ನಾನು PCR ಮಾಡಿದ್ರೆ ಟ್ರಯಲ್ ಸ್ಟಾರ್ಟ್ ಆಗಿದೆಯಲ್ವಾ, ಇವ್ರ ಹತ್ರ ಏನಾರು ಇದೆಯಲ್ವಾ, ಹೋಗಿ ಕೊಡಿ ನೀವು ಅಲ್ಲಿ. ಕೋರ್ಟ್ ಸ್ಟೇ ಕೊಡೋದು ಒಂದು ಮಾಧ್ಯಮಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ಕೋರ್ಟ್ ಇಂಜಂಕ್ಷನ್ ಅಂತ ಕೊಟ್ರೆ ನಿಮ್ಮ ಹತ್ರ ಸುಳ್ಳಾಗಿ ಆರೋಪವನ್ನು ಮಾಡಬಾರ್ದು, ಆದ್ರೆ ಸಾಕ್ಷ್ಯಗಳಿತ್ತು ಅಂತಂದ್ರೆ ನೀವು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಬಹುದು. ಮಾಧ್ಯಮಗಳು ಕೂಡ ದಾಖಲೆ ಇತ್ತು ಅಂತಂದ್ರೆ ನೀವು ಪ್ರಕಟ ಮಾಡೋದಕ್ಕೆ ಇಂಜಂಕ್ಷನ್ ಇದ್ರೂ ಕೂಡ ಅಭ್ಯಂತರ ಇಲ್ಲ. ಈ ಸ್ಥಾಯಿಯು ಕೂಡ ಪ್ರತಿನಿತ್ಯನು ನನ್ನ ಮೇಲೆ ತರಾವರಿ ಆರೋಪನ ಮಾಡ್ತಾರೆ ಹೊರತು ಸಾಕ್ಷ್ಯ ಕೇಳಲ್ಲ. ಮೀಡಿಯಾದವ್ರಿಗೆ ಕೊಡಕ್ ಹೇಳಿ ಸಾಕ್ಷ್ಯನ. ಅಲ್ಲ, ಜೋಬಲ್ ಸಾಕ್ಷ್ಯ ಇಟ್ಕೊಂಡ್ರೆ ಅಂದ್ರೆ ಅವ್ರ ಮನೆ ಮಂದಿದ್ ಏನಾರು ಇದೆಯಾ ಅದ್ರೊಳಗಡೆ? ಹೊರಗಡೆ ಯಾಕೆ ಹೇಳ್ತಿಲ್ಲ? ಅಂಜಿಕೆ ಯಾಕೆ? ನಿಮ್ ಮನೆ ಮಂದಿದ್ ಯಾರ್ದಾರು ಇತ್ತು ಅಂದ್ರೆ ನೀವು ಹಂಚ್ಬೇಕು. ಅಯ್ಯೋ ನಮ್ಮ ಮನೆಯವ್ರದೇ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಇಟ್ಕೊಂಡ ಆಮೇಲೆ ಕೊಡಪ್ಪ, ಕೋರ್ಟಿಗೆ ಕೊಡು. ಅಲ್ಲಿ ಹೋಗ್ಬಿಟ್ಟು ಕೋರ್ಟ್ ಅಲ್ಲಿ ನಿಮಗೆ ನೋಟಿಸ್ ಮೇಲೆ ನೋಟಿಸ್ ಇಶ್ಯೂ ಮಾಡಿದ್ರು ಹೋಗ್ದಲ್ಲ, ಕೊನೆಗೆ ನೀವಿಬ್ರು ಪುಷ್ಪಾ ಅಮರನಾಥ್ ನೀವು ಇಬ್ರು ಹೋಗ್ಬಿಟ್ಟು ಬೇಲ್ ತಗೊಂಡ್ಬಂದಿದ್ರಲ್ಲ ಹಾಜರಾಗ್ದಲೆ, ಈಗ ಟ್ರಯಲ್ ಬಂದಿದ್ರಲ್ಲ, ಹೋಗಿ ಕೋರ್ಟಿಗೆ ಕೊಡಿ. ಕಿಸೆಲ್ ಇಟ್ಕೊಂಡಿರೋದು ಯಾಕೆ ಮೀಡಿಯಾದವ್ರಿಗೆ ಕೊಡಿ. ಸುಮ್ಮನೆ ಪ್ರತಿನಿತ್ಯ ಮಾತಾಡ್ತಾರೆ. ನಾನ್ ಮಾಧ್ಯಮ ಮಿತ್ರಲ್ಲೂ ಒಂದ್ ಕೇಳ್ತೀನಿ, 5 ಚುನಾವಣೆ ರೀ, 5 ಚುನಾವಣೆಯಲ್ಲಿ ಮೈಸೂರು ಜನ ಸೋಲ್ಸಿದ್ದಾರೆ ಆ ಮುಟ್ಟಾಳನ್ನ. ಅವನ ಮಾತಿಗೆ ಅವನ್ ಮಾಡೋ ಆರೋಪಕ್ಕೆ ಇವತ್ತರೆಗೂ ನಾನ್ ಮಾಧ್ಯಮದವ್ರನ್ನ ಕೇಳ್ತೀನಿ, ಇವನು ಜೀವನದಲ್ಲಿ ಯಾವ್ದಾರು ಅವನ ಆರೋಪಕ್ಕೆ ಒಂದಾರು ಸಾಕ್ಷ್ಯ ಕೊಟ್ಟಿದ್ದಾನೇನ್ರಿ? ಮತ್ತ ಅವನ ಮಾತು ಕೇಳ್ಕೊಂಡು ನೀವು ಇಲ್ಲಿ ಬರ್ತಿರಲ್ಲ. ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಿಮಗೆ ಅವನ ಮೇಲೆ ಬಹಳ ಪ್ರೀತಿ ಇದೆ. ಯಾಕಂದ್ರೆ ಮೈಸೂರನ್ನ ಗೆಲ್ಲಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಆ ಡಾಕ್ಟರ್ ವಿಜಯ್ ಕುಮಾರಿಗೋ ಸುಶ್ರುತಿಗೋ ನೀವು ಟಿಕೆಟ್ ಕೊಡ್ತಾ ಇದ್ರಿ. ಇಲ್ಲಿ ನೀವು ಇವನ್ನ ಕೂಗುಮಾರಿಗೆ ಮುಟ್ಟಾಳಂಗೆ ನೀವು ಟಿಕೆಟ್ ಕೊಟ್ರಿ ಅಂತಂದ್ರೆ ಸೋಲಕ್ಕೋಸ್ಕರನೇ ಕೊಟ್ರಿ. ಯಾಕಂದ್ರೆ 4 ಚುನಾವಣೆಯಲ್ಲಿ ಸೋಲ್ಸಿರೋನ 5ನೇ ಚುನಾವಣೆಯಲ್ಲಿ ಜನ ಗೆಲ್ಲಿಸ್ತಾರೇನ್ರಿ? ಅವನಿಗೆ ಕೊಟ್ರಿ ಸರ್. ಕನಿಷ್ಠ ಅವನು ಯಾದಗಿರಿನಲ್ಲೇ ವಾಸ ಮಾಡ್ತಾನೆ, ಅಲ್ಲಿ ಒಂದು ಕಾರ್ಪೊರೇಷನ್ ಟಿಕೆಟ್ ಕೊಡಿ ಸರ್. ಬೇಗ ಕಾರ್ಪೊರೇಷನ್ ಚುನಾವಣೆನ ನೀವು ಘೋಷಣೆ ಮಾಡಿ ಅವ್ನಿಗೆ ಕಾರ್ಪೊರೇಷನ್ ಟಿಕೆಟ್ ಕೊಡಿ. ಇಲ್ಲ ಗ್ರಾಮ ಪಂಚಾಯತಿ ಚುನಾವಣೆ ಘೋಷಣೆ ಆಗಿದೆ, ಅಲ್ಲಾದ್ರೂ ಕೊಡಿ ಅವನಿಗೆ. ಅದ್ರಲ್ಲೂ ಸೋತಾಗ್ತಾನ ಅವನು. ಅವನಿಗೆ ಮೈಸೂರು ಜನ 3 ಕಾಸಿನ ಬೆಲೆನೂ ಕೊಡಲ್ಲ. ನಾನು ಮಾಧ್ಯಮ ಮಿತ್ರರಲ್ಲೂ ಕೇಳ್ಕೊಳ್ಳೋದು ಇಷ್ಟೇನೆ, ದಯವಿಟ್ಟು ಇನ್ನು ಮುಂದೆ ಅವನ ಆರೋಪನ ನೀವು ಕೇಳಿಸ್ಕೋಬೇಡಿ, ಅವನ ಆರೋಪಕ್ಕೆ ನನ್ನ ಹತ್ರ ಪ್ರತಿಕ್ರಿಯೆನೂ ಕೇಳಬೇಡಿ. ಇಂತ ವ್ಯಕ್ತಿಗಳ ಬಗ್ಗೆ ನನಗೆ ಪ್ರತಿಕ್ರಿಯೆ ಕೇಳಕ್ ಬಂದ್ರೆ ನನಗೂ ಒಂಥರ ನೀವು ಮಾಧ್ಯಮದವರು ಇಷ್ಟು ಆರೋಪ ಮಾಡಿದ್ರೆ ಒಂದಕ್ಕೂ ಸಾಕ್ಷ್ಯಾಧಾರ ಕೊಡದೇ ಇದ್ದವನು ವ್ಯಕ್ತಿದು ನೀವು ಪ್ರತಿಕ್ರಿಯೆ ಕೇಳಕ್ ಬರ್ತಿದಿಲ್ಲ ಅಂದ್ರೆ ನಿಮ್ ಬಗ್ಗೆ ನನಗೂ ಕೂಡ ಬೇಸರ ಆಗುತ್ತೆ.